ಕೊರಿಯರ್ ಅವ್ರು ಬಂದ್ರು, ನಾನು ಈ ತರ ಹಚ್ಕೊಂಡಲ್ವಾ ನೋಡಿ. ಹೋಗ್ಬೇಕಾದ್ರೂ ಬಾಕ್ಸ್ ಸಮೇತ ತಗೊಂಡೋಗಲ್ಲ, ಈಗ ತಗೊಂಡೋಗ್ತೀನಿ. ಯಾಕೆ? ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಹೆಸರು ನಂದಿನಿ ಅಂತ, ನನಗೆ 52 ವರ್ಷ. ತುಂಬಾ ಜನ ಕೇಳ್ತಾರೆ, ನೀವು ಏನ್ ಹಚ್ತೀರಾ, ಯಾವ ಕ್ರೀಮ್ ಹಚ್ತೀರಾ ಅಂತೀರಾ. ನಾನು ಯಾವ ಕ್ರೀಮ್ ಹಚ್ತೀನಿ ಏನು ಅಂತ ಆಲ್ರೆಡಿ ವಿಡಿಯೋ ಮಾಡಿದೀನಿ. ಯಾರು ಹಳೆ ವಿಡಿಯೋ ನೋಡಲ್ಲ. ಇವಾಗ ಅದಕ್ಕೋಸ್ಕರ ತಿರ್ಗಾ ನಾನು ಹೇಳ್ತಾ ಇದ್ದೀನಿ. ನಾನ್ ಮಾಡ್ತಿರೋ ಫೇಸ್ ಪೌಡರ್ನ ನಾನು ಯೂಸ್ ಮಾಡ್ತೀನಿ. ಅದನ್ನ ಹೇಗ್ ಯೂಸ್ ಮಾಡೋದು, ಪ್ರತಿಯೊಂದು ನೀವು ಅದನ್ನ ಮುಖ ತೊಳೆಯೋದಕ್ಕೂ ಯೂಸ್ ಮಾಡ್ಬೋದು, ಫೇಸ್ ಪ್ಯಾಕ್ ತರ ಆದ್ರೂ ಯೂಸ್ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಐಟಮ್ ಹಾಕಿರ್ತೀನಿ, ವಿಡಿಯೋ ಇದೆ ನೋಡ್ಬೋದು. ಆದ್ರೂ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಕಡಲೆಕಾಳು, ಹೆಸರು ಕಾಳು, ಮಸೂರ್ ದಾಲು, ಎಲ್ರಿಗೂ ಗೊತ್ತು ಮಸೂರ್ ದಾಲು, ಕಾಬೂಲ್ ಕಡಲೆಕಾಳು, ಅಕ್ಕಿ ಇಷ್ಟ ಹಾಕ್ಬಿಟ್ಟು ನಾನು ಬೀಸಿಸ್ತೀನಿ. ನಾನು ಇವಾಗ ಅದಕ್ಕೆ ರೋಸ್ ಪೆಟಲ್ ನಾನೇ ತಂದು ಒಣಗಿಸಿ ಹಾಕ್ತಾ ಇದ್ದೆ. ಈ ಮಳೆಗಾಲ ಇರೋದ್ರಿಂದ ಬೂಸ್ಟ್ ಬಂದ್ಬಿಟ್ಟು ವೇಸ್ಟ್ ಬಿಸಾಕದೆ, ಅದಕ್ಕೋಸ್ಕರ ಪೌಡರ್ ತರಿಸ್ತೀನಿ. ಆಮೇಲೆ ಏನೇನ್ ಪೌಡರ್ ಹಾಕ್ತೀನಿ ಅಂದ್ರೆ, ಜ್ಯೇಷ್ಠ ಮಧು ಪೌಡರ್ ಹಾಕ್ತೀನಿ, ಮಂಜಿಷ್ಟ ಹಾಕ್ತೀನಿ, ಆಮೇಲೆ ಕಹಿಬೇವಿನ ಪೌಡರ್ ಹಾಕ್ತೀನಿ, ಆರೆಂಜ್ ಪೀಲ್ ಪೌಡರ್ ಹಾಕ್ತೀನಿ, ಅಲೋವೆರಾ ಪೌಡರ್ ಹಾಕ್ತೀನಿ. ಹಾಗೆ ತುಂಬಾ ಪೌಡರ್ಗಳು ಹಾಕ್ತೀನಿ ನಾನು ಅದಕ್ಕೆ. ಆಮೇಲೆ ಲಾವಂಚ ಬೇರ್ ಪೌಡ್ರು ತುಂಬಾ ಕಾಸ್ಟ್ಲಿ, ಅದ್ರ ಪೌಡ್ರೇ ಸಿಗಲ್ಲ. ಅಲೋವೆರಾ ಪೌಡರ್ ಕೇಳಿದ್ದೀರಾ ನೀವು? ಯಾರಾದ್ರೂ ಕೇಳಿದ್ರೆ ಅಯ್ಯಪ್ಪ ಅಲೋವೆರಾ ಪೌಡರ್ ಸಿಗುತ್ತಾ ಅಂತೀರಾ. ಅದು ಸಿಗುತ್ತೆ, ಅದು ಹಾಕ್ತೀನಿ. ನಾನು ವಿಡಿಯೋದಲ್ಲಿ ತೋರಿಸಿದೀನಿ, ಹಳೆ ವಿಡಿಯೋ ಇದೆ ನೋಡ್ಬೋದು. ಈಗ ಅದನ್ನ ನೀವು ಬರೇ ಫೇಸ್ ಪೌಡರ್, ಮುಖ ತೊಳೆಯೋದಕ್ಕೆ ಮಾತ್ರ ಫೇಸ್ ವಾಶ್ ಆಗಿ ಯೂಸ್ ಮಾಡ್ಬೋದು. ಆದ್ರೆ ಅದನ್ನೇ ಫೇಸ್ ಪ್ಯಾಕ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಯಾಕೆ ಮೈಕ್ ಇಟ್ಕೊಂಡಿದ್ದೀನಿ ಅಂತಂದ್ರೆ, ನಮ್ಮ ಮನೆ ಹತ್ರ ತುಂಬಾ ಗಲಾಟೆ. ಎಲ್ರು ಹೇಳ್ತಿದ್ರೆ ತುಂಬಾ ಸೌಂಡೇ ಕೇಳಿಸಲ್ಲ, ಬರೇ ಗಾಡಿಗಳ ಸೌಂಡ್ ಕೇಳಿಸುತ್ತೆ ಅಂತಿದ್ರೆ, ಅದಕ್ಕೋಸ್ಕರ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಈಗ ಹೇಗ್ ಕೇಳಿಸ್ತಾ ಇದೆ ಅಂತ ಹೇಳಿ. ಮತ್ತೆ ನನ್ನ ವಿಡಿಯೋ ನೋಡೋರು ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಈಗ ಫೇಸ್ ಪೌಡರ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಬೆಳಗ್ಗೆನೆ ಬಾರ್ಲಿ ಗಂಜಿನ ಮಾಡಿಟ್ಕೊಂಬಿಟ್ಟಿರ್ತೀನಿ. ದಿನ 3 ಗ್ಲಾಸ್ ಕುಡಿತೀನಿ. ತುಂಬ ವೆಯ್ಟ್ ಲಾಸು ಆಗುತ್ತೆ ಮತ್ತು ನಮ್ಮ ಬಾಡಿ ತಂಪಾಗುತ್ತೆ. ತುಂಬ ಒಳ್ಳೆಯದು ಬಾರ್ಲಿ ಗಂಜಿ. ಇದರ ಪೌಡ್ರು ಸಿಗುತ್ತೆ. ಮತ್ತು ಗ್ರೀನ್ ಟೀನು ಮಾಡ್ಕೊಂಡು ಈ ಥರ ಇಟ್ಕೊಂಡಿರ್ತೀನಿ. ನಾನು ಹೇಳ್ತೀನಿ ಇದನ್ನು ಬಿಸಾಡಬೇಡಿ ಅಂತ ಹೇಳಿ. ಇದನ್ನು ಮತ್ತೆ ನಾವು ಇನ್ನೊಂಚೂರು ಪೌಡ್ರ್ ಹಾಕಿ ಕುದಿಸಿದ್ರೆ ಗ್ರೀನ್ ಟೀ ರೆಡಿ ಆಗುತ್ತೆ. ನೋಡಿ, ಈ ಥರ ಇರುತ್ತೆ ಗ್ರೀನ್ ಟೀ. ತುಂಬ ಐಟಮ್ ಹಾಕಿರ್ತೀನಿ. ಎಲ್ಲ ರೀತಿಲಿ ಹೂಗಳು ಎಲ್ಲ ವಿಡಿಯೋ ಇದೆ ನೋಡ್ಬೋದು, ಎಲ್ಲ ಇರುತ್ತೆ ಇದರಲ್ಲಿ. ಇದನ್ನು ನೋಡಿ, ಇಷ್ಟ ಹಾಕಿದ್ರೆ ಸಾಕು. ಇಷ್ಟ ಹಾಕಿದ್ರೆ ಮಿಕ್ಸ್ ಮಾಡಬೇಕು, ತಳದಲ್ಲೂ ಪುಡಿ ಹೋಗಿ ನಿಂತಿರುತ್ತೆ. ಇಷ್ಟ ಹಾಕಿದ್ರೆ ನಮಗೆ 1 ಲೋಟ ಗ್ರೀನ್ ಟೀ ರೆಡಿ ಆಗುತ್ತೆ. ಇದರಲ್ಲಿ ತುಂಬ ಹೂಗಳು ಹಾಕಿರ್ತೀನಿ ನಾನು. ನೋಡಿ, ಇದು ಎಲ್ರಿಗೂ ಗೊತ್ತಿರೋದು. ಇದು ಶಂಖಪುಷ್ಪ ಮತ್ತು ಲೆಮನ್ ಗ್ರಾಸು, ತುಂಬ ಐಟಮ್ ಹಾಕಿರ್ತೀನಿ. ಅದ್ರಲ್ಲಿ ಮಾಡಿರೋದು ಗ್ರೀನ್ ಟೀ. ಇದು ನೋಡಿ, ನಾನು ಮಾಡ್ತಿರೋ ಫೇಸ್ ಪೌಡರು ಬೆಣ್ಣೆ ಕೃಷ್ಣ ಫೇಸ್ ಪೌಡರು ತುಂಬ ಜನಕ್ಕೆ ರಿಸಲ್ಟ್ ಕೊಟ್ಟಿದೆ. ಯಾರ್ಯಾರಿಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಮತ್ತೆ ವಿಡಿಯೋ ಮಾಡಿ ಕಳ್ಸೋಕ್ಕಾದ್ರೆ ಸಾಧ್ಯ ಆದರೆ ಒಂದು ವಿಡಿಯೋ ಮಾಡಿ ಕಳಿಸಿ. ಇದನ್ನ ನಾನು ಈ ಥರ ಡಬಲ್ ಪ್ಯಾಕ್ ಮಾಡಿರ್ತೀನಿ. ಕೈಯಲ್ಲಿ ಬಳೆ ಇಲ್ಲ, ಯಾಕೆ ಅಂತ ಎಲ್ರಿಗೂ ಒಂದು ಆಲೋಚನೆ ಬಂದಿರ್ಬೋದು. ನಾನು ಹಾಕೊಳ್ಳೋ ಬಳೆ ಎಲ್ಲ ತುಂಬಾ ಜನ ಕೇಳ್ತೀರಾ, ತುಂಬಾ ಚೆನ್ನಾಗಿರುತ್ತೆ ನೀವು ಹಾಕೊಳ್ಳೋ ಬಳೆಗಳು ಅಂತ ಹೇಳ್ತೀರಾ. ಅದಕ್ಕೊಂದು ಕಾರಣ ಇದೆ, ವಿಡಿಯೋ ಮಾಡ್ತಾ ಇದ್ದೀನಿ. ಹೇಗೆ 52 ವರ್ಷ ಆದ್ಮೇಲೆ ಸಿಂಪಲ್ ಆಗಿ ಹೇಗೆ ರೆಡಿ ಆಗೋದು ಅಂತ, ಅದಕ್ಕೋಸ್ಕರ ಎಲ್ಲ ಬಿಚ್ಚಿಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ, ಹೇಗೆ ರೆಡಿ ಆಗೋದು 50 ವರ್ಷ ಅಂತ. ನೋಡಿ, ಇಷ್ಟು ಬೇಡ, ಇಷ್ಟು ತಗೊಳ್ಳಿ ಸಾಕು. ನೀವು ಇದನ್ನ ಡಬ್ಬಿಗಾದ್ರೂ ಹಾಕಿಟ್ಕೊಳ್ಬೋದು, ಇಲ್ಲ ಹೀಗೆ ಜಿಪ್ಲಾಕ್ ಕವರ್ ಹಾಕಿ ಮಾಡಿರ್ಬೋದು. ಇದಕ್ಕೆ ನೀವು ಸೌತೆಕಾಯಿ ರಸ ಆದ್ರೂ ಹಾಕೊಳ್ಬೋದು, ಟೊಮೊಟೊ ರಸ ಹಾಕೊಳ್ಬೋದು, ಕ್ಯಾರೆಟ್ ರಸ ಹಾಕೊಳ್ಬೋದು, ಆಮೇಲೆ ನಾನು ರೋಸ್ ವಾಟರ್ ಆದ್ರೂ ಹಾಕೊಳ್ಬೋದು. ನಾನು ಇವಾಗ ಹಾಲಲ್ಲಿ ಹಾಕ್ತಾ ಇದ್ದೀನಿ. ತುಂಬಾ ಜನ ಹೇಳಿದ್ರೆ ಹಾಲಲ್ಲಿ ಕಲ್ಸ್ಕೊಂಡು ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಹಾಗಾಗಿ ನಾನು ಹಾಲಲ್ಲಿ ಕಲಿಸ್ತಾ ಇದ್ದೀನಿ. ಇದು ನನಗೆ ಎಲ್ಲರೂ ಕೊಟ್ಟಿರೋದು ರಿವ್ಯೂ. ಅಮ್ಮ ನಿಜವಾಗ್ಲೂ ಹಾಲಲ್ಲಿ ಕಲಸಿ ಹಚ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ.
ಅದಕ್ಕೋಸ್ಕರ ನಾನು ಕಲಸಿ ಹಚ್ಕೊಂಡಿಲ್ಲ. ನಾನು ಹಚ್ಕೊಳ್ಳಲ್ಲ, ಫೇಸ್ ಪ್ಯಾಕ್ ಹಚ್ಕೊಳ್ಳಲ್ಲ. ಆದರೆ ಫೇಸ್ ವಾಶ್ ಪೌಡರ್ ನಾನು ಅದರಲ್ಲೇ ತೊಳ್ಕೊಳ್ಳೋದು. ನಾನು ಮಾಡ್ತಿರೋ ಎಣ್ಣೆ ಇದೆಯಲ್ಲ ಫೇಸ್ ಪೌಡರು, ಸ್ವಲ್ಪ ನೀರಾಯಿತು ಅಂತ ಒಂಚೂರು ಹಾಕ್ಕೊಳ್ತೀನಿ. ನೀರಾಯಿತು ಅಂತ ತಿರ್ಗಾ ಹಾಲು ಹಾಕ್ಕೊಳ್ಳೋದು, ಗಟ್ಟಿ ಆಯಿತು ಅಂತ ನೀರಾಯಿತು ಅಂತ ಪೌಡ್ರ್ ಹಾಕ್ಕೊಳ್ಳೋದು, ಹಂಗೆಲ್ಲ ಮಾಡೋದು ಅಲ್ವಾ. ಸ್ವಲ್ಪ ನಾನು ಹಾಕ್ಕೊಂಡಿಲ್ಲ. ತುಂಬಾ ಜನ ರಿವ್ಯೂ ಹೇಳಿದ್ರು, ಅದಕ್ಕೋಸ್ಕರ ಹಾಕ್ಕೊಳ್ತಾರೆ. ತುಂಬಾ ಚೆನ್ನಾಗಿರುತ್ತಮ್ಮ, ತುಂಬಾ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರಿ. ನೀವು ಮುಖ ತೊಳಿಬೇಕಾದ್ರೂ ಇದರಲ್ಲಿ ನೀವು ಹಿಂಗ್ ಕಲ್ಸ್ಕೊಂಡು ಮುಖ ತೊಳೆದ್ರು ಚೆನ್ನಾಗಿರುತ್ತೆ. ಯಾವ ಕಲರ್ ಬಂತು, ಮಂಜಿಷ್ಟ ಹಾಕ್ತೀನಲ್ವಾ, ಅದು ಮಂಜಿಷ್ಟ ಈ ಕಲರ್ ಕೊಡುತ್ತೆ. ಈ ತರ ಕಲ್ಸ್ಕೊಂಡಿದ್ದೀನಿ. ಇವಾಗ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಫೇಸ್ ಪೌಡರು ಕಲ್ಸ್ಕೊಂಡ್ ಬಂದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಇಟ್ಟಿದ್ದೀನಿ, ಏನಕ್ಕೆ ಇವೆಲ್ಲ ಇಟ್ಟಿದ್ದೀನಿ, ಇದು ಏನು, ಇದನ್ನ ನಾನು ಯಾಕೆ ಯೂಸ್ ಮಾಡ್ತೀನಿ, ಪ್ರತಿಯೊಂದು ತೋರಿಸ್ತೀನಿ. ಇದೇನಿದು ಪ್ರತಿಯೊಂದು ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ. ಇದು ನಾನು ಮುಖ ತೊಳ್ಕೊಂಡಿದ್ದೀನಿ. ನಂಗೆ ತುಂಬಾ ಇತ್ತು ಈ ತರ, ಜಾಸ್ತಿ ಇತ್ತು. ಈಗ ನಾನು ಮಾಡ್ತಿರೋ ಪೌಡರು ಎಣ್ಣೆ ಉಪಯೋಗಿಸ್ಕೊಂಡೆ ನಾನು ಕಡಿಮೆ ಆಗಿದೆ. ಈ ತರ ಫೇಸ್ ಪ್ಯಾಕ್ ಕಲರ್ ನೋಡಿ ಯಾವ ಕಲರ್ ಬರ್ತಾ ಇದೆ. ತಪ್ಪು ಹಚ್ಕೊಂಡು ಒಂದು 20 ನಿಮಿಷ, ತಪ್ಪಿದ್ರೆ ನಿಮ್ಗೆ ಟೈಮ್ ಇತ್ತು ಅಂದ್ರೆ 30 ನಿಮಿಷನೇ ಬಿಡಿ. ನಾನು ಮೊಬೈಲ್ ನೋಡ್ಕೊಂಡು ಹಚ್ಕೊಳ್ತಾ ಇದ್ದೀನಿ, ನೀವು ಕನ್ನಡಿ ನೋಡ್ಕೊಂಡು ನೀಟಾಗಿ ಹಚ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನ ಎಲ್ಲೂ ಮಿಸ್ ಮಾಡಬೇಡಿ. ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋ. ಕಣ್ ಕೆಳಗಡೆ, ಮೂಗು, ನಾನು 2 ಮೂಗುಟ್ಟ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ. ದಪ್ಪಗೆ ಹಚ್ಕೊಂಡು ಫುಲ್ಲು ಒಣಗಬೇಕು. ಪ್ರತಿಯೊಂದು ಇದೆ ಫೇಸ್ ಪೌಡರ್ ಅಲ್ಲಿ. ಮುಲ್ತಾನಿ ಮಿಟ್ಟಿ ಇದೆ, ಎಲ್ಲ ಐಟಮು ಹಾಕಿರ್ತೀನಿ ನಾನು. ನೀವು ಇದಕ್ಕೆ ಇನ್ನೇನು ಸೇರಿಸುವಂಥದ್ದು ಬೇಡ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ನಾನು ಹೇಳಿದಲ್ಲ, ಕ್ಯಾರೆಟ್, ಸೌತೆಕಾಯಿ ಈ ತರ ರಸಗಳು ಹಾಕೊಳ್ಬೋದು ಅಷ್ಟೇನೆ. ಇನ್ನೇನು ಬೇರೆ ಪೌಡರ್ ಅಂತ ಮಿಕ್ಸ್ ಮಾಡೋದು. ಸಣ್ಣ ಕೂದ್ಲಿರುತ್ತಲ್ಲ ಅದು ಸಮೇತ ಹೋಗುತ್ತೆ. ಅಂದ್ರೆ ಯಾವುದೇ ಆಗ್ಲಿ ತಕ್ಷಣ ಹೋಗಲ್ಲ, ಕ್ರಮೇಣ ನಾನು ಹೇಳ್ತಿರೋದು. ನಾನು ಅದಕ್ಕೆ ಬಳೆ ಎಲ್ಲ ಬಿಚ್ಚಿಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇದನ್ನ ಹಚ್ಕೊಂಡು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಸಿಂಪಲ್ ಆಗಿ 50-52 ವರ್ಷ ಯಾರು ಬೇಕಾದ್ರೂ ಆಗ್ಬೋದು. ಈ ತರ ಖಾಲಿ ಆಯ್ತು. ಎಷ್ಟು ಒಂದು ಅರ್ಧ ಸ್ಪೂನ್ ತಗೊಂಡಿದ್ದಷ್ಟೇ ಅಲ್ಲ ನಾವು. ನಿಮ್ಗೆ ಎಲ್ಲೆಲ್ಲಿ ಕೊಂಗಿದೆ ಅಲ್ಲಿ ಸ್ವಲ್ಪ ದಪ್ಪಗೆ ಹಚ್ಕೊಳ್ಳಿ. ನಾನು ಇದಕ್ಕೆ ಅರ್ಶಿನ ಮಿಕ್ಸ್ ಮಾಡಿರಲ್ಲ, ಯಾಕಂದ್ರೆ ಒಬ್ರೊಬ್ರಿಗೆ ಆಗಲ್ಲ. ನನ್ನ ಮಗಳಿಗೆ ಆಗಲ್ಲ, ನಾನು ತುಂಬಾ ಸರಿ ಹೇಳಿದ್ದೀನಿ. ಅವಳಿಗೆ ಪಿಂಪಲ್ ಬಂದ್ಬಿಡುತ್ತೆ ಈಟ್ಗೆ, ಅದಕ್ಕೋಸ್ಕರ ನಾನು ಮಿಕ್ಸ್ ಮಾಡಿಲ್ಲ. ನಿಮಗೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ಕಸ್ತೂರಿ ಅರ್ಶಿನ ಅಂತ ಬರುತ್ತೆ, ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ತರ. ಓಕೆನಾ? ಇವಾಗ 20 ನಿಮಿಷ ಆದ್ಮೇಲೆ ಹೇಗೆ ಒಣಗ್ತು ಅಂತ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನೋಡಿ, ಒಣಗ್ತಾ ಇದೆ. ಕರೆಂಟ್ ಹೋಯ್ತು. ಕರೆಂಟ್ ಇಲ್ಲ. ಎಷ್ಟು ಕತ್ಲೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಕತ್ಲೆ ಇರುತ್ತೆ. ಇದು ಒಣಗಲಿ ನೋಡಿ. ಒಣಗ್ತಾ ಇರ್ಬೇಕಾದ್ರೆ ನಮಗೆ ಸ್ಕಿನ್ ಎಲ್ಲ ಟೈಟ್ ಆಗುತ್ತೆ. ನೀವು ಮಾತಾಡಬೇಡಿ, ನಾನು ವೀಡಿಯೋಗೋಸ್ಕರ ಮಾತಾಡ್ತಾ ಇದ್ದೀನಿ. ನಾನು ಮಂಜಿಷ್ಟ ಎಲ್ಲ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಆರೆಂಜ್ ಪೀಲ್ ಪೌಡ್ರು, ಮಂಜಿಷ್ಟ, ರೋಸ್ ಪೌಡರು ಎಲ್ಲ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ನೀವು ಮಾತಾಡಬೇಡಿ. ನಾವು ಮಾತಾಡ್ತಾ ಇರ್ಬೇಕಾದ್ರೆ ಸ್ಕಿನ್ನು ನೋಡಿ ಈ ಥರ ಟೈಟ್ ಆಗಿರುತ್ತೆ. ಟೈಟ್ ಆಗಬೇಕು, ಆಯಿತಾ? ನಾನು ತೋರ್ಸೋಕ್ಕಂತ ಮಾಡಿದ್ದೀನಿ. ನೀವು ಯಾರು ದಯವಿಟ್ಟು ನಾನು ಮಾಡ್ತಿರೋ ತಪ್ಪು ಕೆಲಸ ನೀವು ಮಾಡಬೇಡಿ.
ನಾನು ಈ ಥರ ಹಚ್ಕೊಂಡಲ್ವಾ, ನಮ್ಮ ಕೊರಿಯರ್ ಅವ್ರು ಬಂದರು. ಅವರು ಯಾವಾಗಲೂ ಹೇಳಿದೆ, ಸಾರ್ ಈ ಥರ ಇದ್ದೀನಿ ಅಂದಿದ ತಕ್ಷಣ ಮೇಡಮ್ ಹೇಳಿದ್ದು ಒಳ್ಳೇದಾಯ್ತು, ಇಲ್ದಿರ ನಾನು ಎದ್ರುಕೊಂಡ್ಬಿಡ್ತಿದ್ದೆ ಅಂತ ಹೇಳಿದ್ರು. ನಗ್ತಾ ಇದ್ದಾರೆ ನೋಡಿ, ಅವ್ರ ಮುಖ ತೋರಿಸಲ್ಲ, ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ನೋಡಿ ಈ ಥರ ಒಣಗಿದೆ, ಈಗ ಉದ್ರಕ್ಕೆ ಶುರು ಆಯಿತು. ಹಾಗಾಗಿ ನಾನು ಮುಖ ತೊಳ್ಕೊಳ್ತೀನಿ. ಮುಖ ತೊಳ್ಕೊಂಡ್ಮೇಲೆ ಹೇಗೆ ಬಂತು ಅಂತ ನೋಡೋಣ. ನಾನು ಹೇಳಿದ್ನಲ್ಲ, ಫಸ್ಟೇ ಹೇಳಿದ್ದೀನಿ, ಬರೀ ಮುಖ ತೊಳೆಯೋಕ್ಕೆ ಮಾತ್ರ ಯೂಸ್ ಮಾಡ್ತಾಯಿದ್ದೆ ನಾನು. ಅದು ಇದು ಎಲ್ಲ ಒಣಗಿರೋದಕ್ಕೆ ಒಂಥರ ಆಗ್ತಾಯಿದೆ. ಫೇಸ್ ಪ್ಯಾಕ್ ಥರ ನಾನು ಯೂಸ್ ಮಾಡಿಲ್ಲ. ಈಗ ಮುಖ ತೊಳ್ಕೊಂಡು ಹೇಗೆ ಬಂತು ಅಂತ ನೋಡೋಣ. ನೋಡಿ ಇಷ್ಟು ಒಣಗಿದೆ ನೋಡಿ, ನೋಡಿ ಎಷ್ಟು ಒಂಥರ ಚೆನ್ನಾಗಿದೆ ಅನಿಸುತ್ತಲ್ವ ಈ ಥರ ಮಾಡಿಕೊಂಡ್ರೆ. ತುಂಬ ಒಣಗೋಗಿತ್ತಲ್ಲ, ಕರೆಂಟ್ ಇರಲಿಲ್ಲಲ್ಲ, ತುಂಬ ಒಣಗೋಯ್ತು. ನಾವು ತಲೆಗೆ ಬಣ್ಣ ಹಚ್ಕೊಂಡಾಗ ಇಷ್ಟೇ ಹೋಗುತ್ತೆ. ನಾವು ಮುಖ ತೊಳ್ಕೊಂಡು ಈಗೆಲ್ಲ ಒರೆಸ್ಕೊಳ್ತೀವಲ್ಲ, ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಬಿದ್ದಿತ್ತು. ಹೇಗೆ ಅನ್ನಿಸ್ತು ನೋಡಿ, ಚೆನ್ನಾಗಾಯಿತು ಅನಿಸುತ್ತಲ್ವ, ಎಷ್ಟು ಕ್ಲಿಯರ್ ಅನಿಸುತ್ತೆ. ಈಗ ಸಿಂಪಲಾಗಿ ಈ ವಿಡಿಯೋ ನೋಡಿದ್ರಿ, ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ಈಗ ನಾನು ತೋರಿಸಿದ್ನಲ್ಲ ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ರೆಡಿ ಆಗ್ತೀನಿ. ಮುಂದಿನ ವಿಡಿಯೋ ಮಾಡ್ತೀನಿ, ತುಂಬ ದೊಡ್ಡದಾಗೋಗುತ್ತೆ. ಮತ್ತು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು. ನಾನು ಎಲ್ಲಾದರೂ ಹೋಗ್ಬೇಕಾದ್ರೂ, ಟ್ರಿಪ್ಗೆ ಹೋಗ್ಬೇಕಾದ್ರೂ ಬಾಕ್ಸ್ ಸಮೇತ ತೊಗೊಂಡೋಗಲ್ಲ, ಈಗ ತೊಗೊಂಡೋಗ್ತೀನಿ. ಯಾಕೆ, ಏನು, ಇದರಲ್ಲಿ ಏನು ವಿಶೇಷ ಅನ್ನೋದು ಮುಂದಿನ ವಿಡಿಯೋ ಬರುತ್ತೆ ನೋಡಿ. ಈಗ ನನ್ನ ಮುಖ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.